ಇನ್ನು ವಿಪರೀತವಾದಂತಹ ಸಮಸ್ಯೆ ರಾಜಧಾನಿಯಲ್ಲಿ ಅಂತ ಹೇಳಿದ್ರೆ ಅದು ಟ್ರಾಫಿಕ್ನ ಸಮಸ್ಯೆ. ಸೊ ರಾಜಧಾನಿ ಬೆಂಗಳೂರಿನಲ್ಲಿ ಈ ಜನದಟ್ಟಣೆ ಟ್ರಾಫಿಕ್ ಕಡಿಮೆ ಮಾಡುವಂಥ ಒಂದು ಉದ್ದೇಶದಿಂದ ಈಗ ನಗರದ ಸುತ್ತ ಉಪನಗರಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಚಿಂತನೆಗಳಾಗ್ತಾ ಇವೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆ ನಿನ್ನೆ ನಡೀತು. ಸೊ ಅದರಲ್ಲಿ ಅನುಮೋದನೆ ಕೂಡ ಸಿಕ್ಕಿದೆ. ಇದಕ್ಕೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಡಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಅಭಿವ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುವುದು ಅನ್ನುವಂಥದ್ರ ಬಗ್ಗೆ ಇದಕ್ಕೆ ಅನುಮೋದನೆ ಕೂಡ ಪಡ್ಕೊಂಡಿದ್ದಾರೆ. ಈಗ ಕ್ಯಾಬಿನೆಟ್ನಲ್ಲಿ ಕರ್ನಾಟಕ ನಗರ ಅಭಿವೃದ್ಧಿ ಪ್ರಾಧಿಕಾರ ಅನ್ವಯ ಸಮ್ಮತಿ ಕೂಡ ಇದಕ್ಕೆ ನೀಡಲಾಗಿದೆ. ಸೊ ಎಲ್ಲೆಲ್ಲಾಗತ್ತೆ ಅಂತ ಹೇಳಿ ನೋಡಿದ್ರೆ ನೋಡಿ, ಮೊದಲ ಹಂತದಲ್ಲಿ ರಾಮನಗರ ಜಿಲ್ಲೆ ಬಿಡದಿ ಈ ಸಮಗ್ರ ಉಪನಗರ ಅಭಿವೃದ್ಧಿ ಯೋಜನೆಗೆ ಈ ಪ್ರಾಥಮಿಕ ಪ್ರಕ್ರಿಯೆಗಳನ್ನು ಆರಂಭಿಸೋದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ. ಸೊ ಹಾಗಾಗಿ ಈ ಬಿಡದಿ ಹೋಬಳಿಯ 9 ಗ್ರಾಮಗಳು, ಅದರಲ್ಲಿ ಹಾರೋಹಳ್ಳಿ ಹೋಬಳಿ, ಈ ಒಂದು ಗ್ರಾಮದಲ್ಲಿ ಬಿಡದಿ ಸಮಗ್ರ ಉಪನಗರ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆರಂಭಿಸಿ ಅನ್ನುವಂಥದ್ರ ಬಗ್ಗೆ ಒಪ್ಪಿಗೆ ಕೂಡ ಸಿಕ್ಕಿದೆ ಈಗ. ಸೊ ಸುಸ್ಥಿರ ಮೂಲ ಸೌಕರ್ಯದೊಂದಿಗೆ ಆಕರ್ಷಕ ನಗರಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದು. ಜೊತೆಗೆ ಇದರಲ್ಲಿ ಉದ್ಯೋಗಾವಕಾಶ ಕಲ್ಪಿಸಬೇಕು, ಅಂತಾರಾಷ್ಟ್ರೀಯ ಮಾನದಂಡಗಳ ರೀತಿ ವರ್ಕ್ ಲಿವ್ ಪ್ಲೇ ಪರಿಕಲ್ಪನೆಯೊಂದಿಗೆ ಉಪನಗರಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ರ ಬಗ್ಗೆ ಇರುವಂಥ ಚಿಂತನೆಗಳು. ಸೊ ಈ ದೇವನಹಳ್ಳಿ, ನೆಲಮಂಗಲ, ಹೊಸಕೋಟೆ, ದೊಡ್ಡಬಳ್ಳಾಪುರ, ಮಾಗಡಿ ಮತ್ತು ಬಿಡದಿ ಇಲ್ಲಿ ಉಪನಗರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಕೂಡ ನಾನು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ಈ ಉಪನಗರಗಳ ಚಿಂತನೆ ಏನಿದೆ, ಇಟ್ಸ್ ಅ ಗುಡ್ ಮೂವ್ ಸರ್ಕಾರದಿಂದ. ಬಟ್ ಅದ್ರ ಬಗ್ಗೆ ಈಗ ಇನ್ನೂ ಆರಂಭಿಕ ಅಂತ ಅನ್ಸುತ್ತೆ. ಈಗಷ್ಟೇ ಅನುಮೋದನೆಗಳು ಅದಕ್ಕೆ ಸಿಕ್ಕಿರುವಂಥದ್ದು ಕ್ಯಾಬಿನೆಟ್ನಲ್ಲಿ. ಸೊ ಯಾವ ರೀತಿ ರೂಪರೇಷೆಗಳನ್ನು ಈಗ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ? ಹೇಗೆ ಈ ಉಪನಗರಗಳಿರಬೇಕು, ಯಾವ ಅಡಿ ಬರುತ್ತೆ, ಇದರಲ್ಲಿ ಏನೇನು ಸೌಕರ್ಯಗಳಿರುತ್ತೆ, ಇದರಿಂದ ಹೇಗೆ ಜನದಟ್ಟಣೆ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ, ಯಾವ ರೀತಿಯಾಗಿ ನೀಲನಕ್ಷೆಗಳನ್ನು ಸಿದ್ಧಪಡಿಸ್ಕೊಳ್ಳಲಾಗ್ತಾ ಇದೆ ಈಗ ಪ್ರಸನ್ನ? ರೆಹಮಾನ್, ಈಗಷ್ಟೇ ಪ್ರಾಥಮಿಕ ಹಂತದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಗೆ ಈ ಗ್ರಾಮಗಳನ್ನು ಸುಮಾರು ರಾಮನಗರ ಮತ್ತು ಕೆಂಗೇರಿ ಸುತ್ತಮುತ್ತಲು ಜೊತೆಗೆ ಹೇರೋಹಳ್ಳಿ ಭಾಗದ 10 ಗ್ರಾಮಗಳನ್ನು ಸೇರ್ಪಡೆ ಮಾಡಿಕೊಂಡು ಅದಕ್ಕೊಂದು ಟೌನ್ಶಿಪ್ನ ರೂಪವನ್ನು ಕೊಡಬೇಕು ಅಂತೇಳಿ ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿದೆ. ಕಳೆದ ಕ್ಯಾಬಿನೆಟ್ನಲ್ಲಿ ಈ ವಿಚಾರ ಮೊದಲು ಪ್ರಸ್ತಾಪ ಆದಾಗ ಮುಖ್ಯಮಂತ್ರಿಗಳು ಇದಕ್ಕೆ ಸಂಪೂರ್ಣವಾಗಿ ಒಪ್ಪಿರಲಿಲ್ಲ. ಅಂದರೆ ಇದಕ್ಕೊಂದು ಸ್ಪಷ್ಟವಾದ ರೂಪರೇಷೆ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕೇವಲ ರಿಯಲ್ ಎಸ್ಟೇಟ್ ದಂಧೆ ಆಗಬಾರ್ದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಿನ್ನೆ ಮತ್ತೊಂದು ಸುತ್ತಿನ ಚರ್ಚೆಯ ಬಳಿಕ ಕ್ಯಾಬಿನೆಟ್ ಅನುಮೋದನೆ ಸಿಕ್ಕಿದೆ. ರಾಮನಗರ ಸೇರಿದಂತೆ ಬಿಡದಿ ಮತ್ತು ಆ ಭಾಗದ ಸುಮಾರು 10 ಗ್ರಾಮಗಳನ್ನು ಸೇರಿಸಿಕೊಂಡು ಅದಕ್ಕೊಂದು ಟೌನ್ಶಿಪ್ನ ರೂಪವನ್ನು ಕೊಟ್ಟು ಈ ಬೆಂಗಳೂರಿನ ಒಂದು ವಲಯದಲ್ಲಿ ಮಾತ್ರ ಜನಸಂಖ್ಯೆಯ ಒತ್ತಡ, ಜನದಟ್ಟಣೆಯ ಒತ್ತಡ ಹೆಚ್ಚಾಗ್ತಾ ಇರುವಂಥದ್ದನ್ನು ಈ ಭಾಗಕ್ಕೂ ಕೂಡ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ಇದೀಗ ಇರುವಂತಹ ಮೂಲ ಪರಿಕಲ್ಪನೆ. ಅಂದರೆ ಸದ್ಯಕ್ಕೆ ರಾಮನಗರ ಮತ್ತು ಬಿಡದಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಲಾಗಿದೆ. ಗ್ರಾಮಾಂತರ ಜಿಲ್ಲೆ ಆದ ಬಳಿಕ ಅಲ್ಲಿಗೂ ಕೂಡ ಮೂಲಸೌಕರ್ಯಗಳನ್ನ ಕಲ್ಪಿಸಿ ಪ್ರತ್ಯೇಕವಾದಂಥ ನಗರ ಯೋಜನೆಗಳನ್ನ ಮಾಡಬೇಕು. ಲೇಔಟ್ಗಳ ಫಾರ್ಮೇಷನ್ಗೆ BBMPಯ ವ್ಯಾಪ್ತಿಯಲ್ಲಿ ಹೇಗೆ ಅನುಮತಿಗಳನ್ನ ನೀಡಲಾಗುತ್ತೆ ಅದಕ್ಕೆ ನಿಯಮಗಳನ್ನು ರೂಪಿಸಲಾಗಿದೆ. ಅದೇ ಮಾದರಿಯಲ್ಲಿ ರಾಮನಗರ ಮತ್ತು ಬಿಡದಿ ಸುತ್ತಮುತ್ತಲಿನ ಭಾಗದಲ್ಲೂ ಕೂಡ ಅದೇ ಮಾದರಿಯ ಟೌನ್ಶಿಪ್ಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥದ್ದು ಇದೀಗ ಇರುವಂತಹ ಮೂಲ ಪರಿಕಲ್ಪನೆ. ಇದು ಇನ್ನಷ್ಟು ಇವಾಲ್ವ್ ಆಗಬೇಕಾಗಿದೆ. ಕೇವಲ ಜನದಟ್ಟಣೆಯ ಕಡಿತಗೊಳಿಸುವಂಥ ಏಕೈಕ ಕಾರಣಗಳು ಮಾತ್ರ ಇಲ್ಲ, ಜೊತೆಗೆ ಬೆಂಗಳೂರು ಏರ್ಪೋರ್ಟ್, ನೂತನ ಏರ್ಪೋರ್ಟ್ ಕೂಡ ಇದೀಗ ತುಮಕೂರು ಅಥವಾ ಬಿಡದಿ ಭಾಗಕ್ಕೆ ಬರಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಒಂದೇ ಒಂದು ಭಾಗಕ್ಕೆ ಬೆಂಗಳೂರಿನ ಒತ್ತಡಗಳು, ಇಂಡಸ್ಟ್ರಿಗಳು ಮತ್ತು ಪ್ರತಿಯೊಂದು ಕೂಡ ಹೋಗಿ ನಿಲ್ಲಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಇದೀಗ ಸದ್ಯ ಕ್ಯಾಬಿನೆಟ್ನ ಪ್ರಾಥಮಿಕ ಚರ್ಚೆಯ ಪ್ರಕಾರ ರಾಮನಗರ ಮತ್ತು ಬಿಡದಿ ಭಾಗದ ಸುಮಾರು 10 ಗ್ರಾಮಗಳನ್ನು ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಅಥಾರಿಟಿಗೆ ಕಲ್ಪಿಸಿಕೊಡಬೇಕು ಅಂತೇಳಿ ಚರ್ಚೆಗಳು ನಡೀತಿದ್ದಾವೆ. ಇದಕ್ಕೆ ಕ್ಯಾಬಿನೆಟ್ ಅನುಮೋದನೆ ಸಿಕ್ಕಿರುವಂಥ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಸ್ಪಷ್ಟ ಚಿತ್ರಣ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಆದರೆ ಸದ್ಯಕ್ಕೆ ಈಗ ಇರುವಂತಹ ಪ್ರಕಾರ ರಾಮನಗರ ಮತ್ತು ಬಿಡದಿ ಭಾಗಕ್ಕೆ ಇರುವಂತಹ ಮೂಲಸೌಕರ್ಯಗಳನ್ನು ಹೆಚ್ಚಳ ಮಾಡಿ ಮತ್ತು ಆ ಭಾಗಕ್ಕೆ ಹೆಚ್ಚಿನ ಲೇಔಟ್ಗಳನ್ನು ಕೊಟ್ಟರೆ ಅಥವಾ ಜನದಟ್ಟಣೆ ಅಲ್ಲಿ ಜನವಸತಿಯ ಕೇಂದ್ರಿತ ಮೂಲಸೌಕರ್ಯಗಳನ್ನ ಕೊಡ್ತಾ ಹೋಗಬೇಕು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕ್ಯಾಬಿನೆಟ್ನ ಒಂದು ಮೇಲ್ನೋಟದ ಚರ್ಚೆಗಳಾಗಿದ್ದಾವೆ. ಇದಕ್ಕೆ ಅಂತಿಮವಾಗಿ ಯಾವ್ಯಾವ ಗ್ರಾಮಗಳನ್ನ ಸೇರಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಕ್ಯಾಬಿನೆಟ್ನ ಹಂತದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಆ ಭಾಗಕ್ಕೆ ಬೇರೆ ಬೇರೆ ಸೌಕರ್ಯಗಳನ್ನ ಮತ್ತು ಅನುದಾನಗಳನ್ನ ಹಂಚಿಕೆ ಮಾಡುವ ಬಗ್ಗೆಯೂ ಕೂಡ ಸರ್ಕಾರ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬಹುದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಸನ್ನ.